ಹಲೋ ಸ್ನೇಹಿತರೆ, ಇವರು ಪಲ್ಲವಿ ಅಂತ ಪ್ರತಿ 3 ದಿವಸಕ್ಕೆ ಒಂದು ಸಲ ಮಾಡಿಸಿಕೊಂಡು ರೂಢಿ ಇದೆ ಎಂದು ಹೇಳಿಕೊಂಡಿದ್ದಾರೆ. ಊರು ರಾಮನಗರ ಆಗಿರುತ್ತೆ. ಸಮಸ್ಯೆ ಗಂಡ ಜೊತೆಗೆ ಇರಲ್ಲ. ಕಾರಣ ಇವರ ಗಂಡ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿರ್ತಾರೆ. ಸೊ ಹಾಗಾಗಿ ಇವರ ಬಯಕೆ ನೋಡಿ ಯಜಮಾನರು ಇಲ್ಲದ ಸಮಯದಲ್ಲಿ ಭೇಟಿಯಾಗಬೇಕು. ಈ ಒಂದು ಆಸೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಒಂದು ಲೈಕ್ ಕೊಡಿ, ಇವರ ಒಂದು ಬಯಕೆ ಈಡೇರಿಸಲು ಸಹಾಯ ಮಾಡಿ. ಪ್ರಸ್ತುತ ಇವರ ಜೀವನದ ಸ್ಥಿತಿ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು 10th ಪಾಸ್ ಆಗಿರ್ತಾರೆ. ಇವರ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಪ್ರಸ್ತುತ ಇವರು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಒಳ್ಳೆ ಸಂಬಳ ಕೂಡ ಇರುತ್ತೆ. ಮನೆಯಲ್ಲಿ ಒಬ್ಬಳೇ ಇದ್ದಾಗ ಆಗುವ ಸಮಸ್ಯೆಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಒಬ್ಬಳೇ ಊಟ ಮಾಡುತ್ತೇನೆ. ಮೊಬೈಲ್ ನೋಡುತ್ತಾ ಊಟ ಮಾಡುತ್ತೇನೆ. ಮಧ್ಯದಲ್ಲಿ ಆ ಥರದ ಸೀನ್ ಬಂದರೆ ನನ್ನ 2 ಬಾಲ್ ಉಬ್ಬಿಕೊಳ್ಳುತ್ತವೆ ಎಂದು ಹೇಳಿಕೊಂಡಿದ್ದಾರೆ. ಮನದಲ್ಲಿ ಆಸೆ ಹುಟ್ಟೋದಕ್ಕೆ ಶುರುವಾಗುತ್ತದೆ. ಈ ಸಮಯದಲ್ಲಿ ಹೊರಗಡೆ ಬಂದರೆ ಯಾರೂ ಸಿಗೋದಿಲ್ಲ. ದಪ್ಪ ಮೂಲಂಗಿ ಇಟ್ಟುಕೊಂಡು ಸಮಾಧಾನ ಪಡಿಸಿಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೊಬೈಲಲ್ಲಿ ಸ್ವಲ್ಪನೂ ಆ ಥರದ ಸೀನ್ ನೋಡಿದರೆ ತುಂಬ ಆಸೆ ಆಗುತ್ತೆ. ಆ್ಯಂಡ್ ಆ ಒಂದು ಸಮಯದಲ್ಲಿ ಯಾರೂ ಸಿಗಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ಬರೋದಕ್ಕೆ ಇನ್ನೂ 7 ತಿಂಗಳು ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಬೆಂಗಳೂರಲ್ಲಿ ಇರುತ್ತಾರೆ. ವರ್ಷಕ್ಕೆ ಒಂದು ಸಲ ಮನೆಗೆ ಬರುತ್ತಾರೆ. 3 ತಿಂಗಳ ಹಿಂದೆ ಅಷ್ಟೇ ಮನೆಗೆ ಬಂದು ಹೋಗಿದ್ದಾರೆ. ಇವಾಗ ಮನೆಗೆ ಬರಲು 7 ತಿಂಗಳು ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. 7 ತಿಂಗಳವರೆಗೆ ಯಜಮಾನರು ಮನೆಗೆ ಬರೋದಿಲ್ಲ. ಮುಂದಿನ 7 ತಿಂಗಳಲ್ಲಿ ಯಾವಾಗ ಬೇಕಾದರೂ ನೀವು ಮನೆಗೆ ಬರಬಹುದು. ನಂಬರ್ ಕೊಡುತ್ತೇನೆ. ಬರೋ ಮುಂಚೆ ಒಂದು ಸಲ ಕಾಲ್ ಮಾಡಿ, ನಾನು ಎಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶದ ಸ್ನೇಹಿತರೆ. ಸೊ ನಿಮ್ಮ ಅನಿಸಿಕೆ ತಿಳಿಸಿ. ಕೊನೆಯಲ್ಲಿ ಸ್ನೇಹಿತರೆ, ಇವರು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವರ ಒಂದು ವರ್ಕ್ ಬಗ್ಗೆ ಕೂಡ ತಿಳಿದುಕೊಳ್ಳಿ. Accompany and assist emergency medical technicians on calls. Administer first aid such as bandaging. Administer first aid such as bandaging, splinting and administering oxygen. ಎಮರ್ಜೆನ್ಸಿ ಸಮಯದಲ್ಲಿ ಸ್ನೇಹಿತರೆ ಕರೆ ಬಂದಾಗ ಕೊಟ್ಟಿದ್ದ ವಿಳಾಸಕ್ಕೆ ಬೇಗ ಹೋಗೋದು ಇದು ಒಂದು ಮುಖ್ಯ ಕೆಲಸ ಆಗಿರುತ್ತೆ. Drive ambulance or assist ambulance drivers in transporting sick injured. Place patient or stretchers and load stretchers into ambulance, usually with assistance from other attendants. ಇಂಜುರಿ ಆಗಿರತಕ್ಕಂಥ ಪರ್ಸನ್ಗೆ ಸ್ನೇಹಿತರೆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಅಥವಾ ಎಕ್ಸ್ಪೋರ್ಟ್ ಮಾಡೋದು. ಆ್ಯಂಡ್ ರಿಪ್ಲೇಸ್ ಸಪ್ಲೈಸ್ ಆ್ಯಂಡ್ ಡಿಸ್ಪೋಸಲ್ ಐಟಮ್ಸ್ ಆನ್ ಆಂಬ್ಯುಲೆನ್ಸ್. ರಿಪೋರ್ಟ್ ಫ್ಯಾಕ್ಟ್ ಕನ್ಸರ್ನಿಂಗ್ accident or emergency to hospital personnel or law enforcement officials. ಪೇಷಂಟ್ಗಳಿಗೆ ಸ್ನೇಹಿತರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋದು. ಇದರ ಜೊತೆಗೆ ಮೆಡಿಕಲ್ ಪ್ರಾಡಕ್ಟ್ ಕೂಡ ಆಂಬ್ಯುಲೆನ್ಸಲ್ಲಿ ಎಕ್ಸ್ಪೋರ್ಟ್ ಮಾಡೋದು. ಇದೆಲ್ಲ ಸ್ನೇಹಿತರೆ ಇವರ ಕೆಲಸ ಆಗಿರುತ್ತೆ. ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ಯಜಮಾನರು ಕೂಡ ಬೆಂಗಳೂರಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ವರ್ಷದಲ್ಲಿ ಒಂದು ಸಲ ಅಷ್ಟೇ ಮನೆಗೆ ಬರುತ್ತಾರೆ. ಸೊ ಹೀಗಾಗಿ ಸ್ನೇಹಿತರೆ ಇವರು ಒಬ್ಬರ ಜೊತೆ ಒಂದು ಒಳ್ಳೆಯ ಸಂಬಂಧದಲ್ಲಿ ಇರುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.